ಪೆನಿಸ್ ಅಂತ ತಿಳ್ಕೊಳ್ಳಿ. ಇದರದ್ದು 3 ಮುಖ ಏನಿರುತ್ತೆ ನೋಡಿ, ಇದರಲ್ಲಿ ಏನ್ ನರಗಳಿರುತ್ತೆ ಅದು ಹೈಪರ್ ಸೆನ್ಸಿಟಿವ್ ಆಗುತ್ತೆ. ಅಥವಾ ಪೆಲ್ವಿಕ್ ಫ್ಲೋರ್ ಏನ್ ಮಸಲ್ಸ್ ಇದೆ ನೋಡಿ, ಆ ಮಸಲ್ ವೀಕ್ನೆಸ್‌ದಿಂದ ಸ್ಖಲನ ಆಗ್ತಾ ಇದೆ. ನಿಮ್ಗೆ 0 ಟೈಮಿಂಗ್ ಇದೆ. ಜಸ್ಟ್ ಹಿಂಗ್ ನಿಮುರ್ಕೆ ಆಗ್ತಾ ಇದೆ, ನಿನ್ ಗರ್ಲ್ ಫ್ರೆಂಡು ಅಥವಾ ನಿಮ್ಮ ವೈಫ್ ಜಸ್ಟ್ ಲಿಂಗಕ್ಕೆ ಟಚ್ ಮಾಡಿದಾರೆ ಅಂದ್ರೆ ಸ್ಖಲನ ಆಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ದಿಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ಶೀಘ್ರ ಸ್ಖಲನ ಅಥವಾ ಪ್ರೀ ಮೆಚೂರ್ ಎಜಾಕ್ಯುಲೇಷನ್ ಅಂತ PME ಈ ವಿಷಯ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಈ ವಿಷಯ ಬಗ್ಗೆ ನಾನು ಮುಂಚೆನೂ ಮಾತಾಡಿದ್ದೀನಿ. ನಮ್ಮ ಹತ್ರ ಎಷ್ಟೋ ಪೇಷಂಟ್ಸ್ ಬರ್ತಾರೆ. ಅವ್ರದ್ದು ಏನು ಕಂಪ್ಲೇಂಟ್ ಅಂದರೆ, ಸರ್ ನನಗೆ ಮೆಡಿಸಿನ್ ತೊಗೊಳ್ತೀನಿ, ನನಗೆ ವಿದಿನ್ 1 ವಾರ ಅಥವಾ 10 ದಿವಸದಲ್ಲಿ ನಾನು ಒಂದು ಅರ್ಧ ಗಂಟೆ ಸೇರಬೇಕು, ಒಂದು 20 ನಿಮಿಷ ಸೇರಬೇಕು, 25 ನಿಮಿಷ ಸೇರಬೇಕು. ಸೊ ಇದು ಆ ಥರ ಇರಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಬಗ್ಗೆ ನಾವು ಮಾತಾಡುವಾಗ ಇದು ಯಾಕೆ ಆಗ್ತಾ ಇದೆ ಅದು ಮುಖ್ಯ. ಇದರಲ್ಲಿ 3 ಸ್ಟೇಜಸ್ ಇರುತ್ತೆ. ಒಂದು ಹೈಪರ್ ಸೆನ್ಸಿಟಿವಿಟಿ ಸ್ಟೇಜ್. ಹೈಪರ್ ಸೆನ್ಸಿಟಿವಿಟಿ ಅಂದರೆ ಪೆನಿಸ್ ಅಂತ ತಿಳ್ಕೊಳ್ಳಿ. ಇದರದ್ದು 3 ಮುಖ ಏನಿರುತ್ತೆ ನೋಡಿ, ಇದರಲ್ಲಿ ಏನು ನರಗಳಿರುತ್ತೆ ಅದು ಹೈಪರ್ ಸೆನ್ಸಿಟಿವ್ ಆಗುತ್ತೆ. ಅದರದಿಂದ ನಿಮಗೆ ಸ್ಖಲನ ಆಗ್ತಿದೆಯಾ, ಅಥವಾ ರಿಫ್ಲೆಕ್ಸಸ್ದಿಂದ ನಿಮಗೆ ಏನಾದರೂ ಸ್ಖಲನ ಬೇಗ ಆಗ್ತಾ ಇದೆಯಾ, ಅಥವಾ ಪೆಲ್ವಿಕ್ ಫ್ಲೋರ್ ಏನು ಮಸಲ್ಸ್ ಇದೆ ನೋಡಿ, ಆ ಮಸಲ್ ವೀಕ್ನೆಸ್ದಿಂದ ಸ್ಖಲನ ಆಗ್ತಾ ಇದೆ. 3 ಬೇರೆ ಬೇರೆ ಕಾಯಿಲೆಗಳು, 3ಕ್ಕೆ ಚಿಕಿತ್ಸೆನೂ ಬೇರೆ ಬೇರೆ. ಜಸ್ಟ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನಾನು ಫಾರ್ ಎಕ್ಸಾಂಪಲ್ ಒಂದು ಮಾವಿನ ಗಿಡ ಇವತ್ತು ಬೆಳಗ್ಗೆ ಹಚ್ಚಿದ್ದೀನಿ, ನನಗೆ ನಾಳೆನೇ ಕಾಯಿ ಅಂದರೆ ಸಿಗಲ್ಲ. ಅಥವಾ ಫಾರ್ ಎಕ್ಸಾಂಪಲ್ ತಮಗೆ ವೇಟ್ ತುಂಬ ಜಾಸ್ತಿ ಇದೆ, ತಾವು ಜಿಮ್ ಜಾಯಿನ್ ಮಾಡಿದ್ದೀರಿ. ಜಿಮ್ ಜಾಯಿನ್ ಆದಮೇಲೆ ಒಂದು 15 ದಿವಸ ಆಯಿತು ರೀ, ಟ್ರೈನರ್ ಅವರಿಗೆ, ಸರ್ ನಾನು ಜಿಮ್ ಜಾಯಿನ್ ಮಾಡಿಬಿಟ್ಟು 15 ದಿವಸ ಆಯಿತು, 1 kg ಕಡಿಮೆ ಆಗಿಲ್ಲ ಸರ್ ಅಂತ ಹೇಳ್ಬಿಟ್ರೆ, ಅವ್ನು ಏನು ಹೇಳ್ತಾನೆ ಗೊತ್ತಾ, ಸರ್ ನೀವು ಈ ವೇಟ್ ಗೇನ್ ಆಗಬೇಕಂದ್ರೆ 20 ವರ್ಷದಿಂದ ಏನೇನೋ ತಿಂದಿದ್ದಿರ್ತೀರಿ ನೀವು. ಪಿಜ್ಜಾ ತಿಂದಿರ್ಬೋದು, ಬರ್ಗರ್ ತಿಂದಿದ್ದಿರ್ಬೋದು, ಸಮೋಸ ತಿಂದಿದ್ದಿರ್ಬೋದು, ನಾನ್ ವೆಜ್ ತಿಂದಿದ್ದಿರ್ಬೋದು, ಏನೇನೋ ತಿಂದಿದ್ದಿರ್ತೀರಿ. 20 ವರ್ಷದಿಂದ ನಿಮ್ಮದು ವೇಟ್ ಏನು ಅಕ್ಯುಮುಲೇಟ್ ಆಗಿದೆ, ನನಗೆ 20 ದಿವಸದಲ್ಲಿ ಕಡಿಮೆ ಮಾಡಿ ಅಂದರೆ ಹೇಗೆ ಸರ್ ಸಾಧ್ಯ? ಸೊ ಈ ಸ್ಖಲನದ ಚಿಕಿತ್ಸೆಗೆ ಆ ಥರನೇ. ನಿಮಗೆ ನಿಮೂರ್ ದೌರ್ಬಲ್ಯತೆ ಇದೆ, ಅದಕ್ಕೆ ಇನ್ಸ್ಟಂಟ್ ರಿಸಲ್ಟ್ ಸಿಗುತ್ತೆ ಮೆಡಿಸಿನ್ನಿಂದ. ಸ್ಖಲನಲ್ಲಿ ಏನಾಗುತ್ತೆ ಗೊತ್ತಾ, ಶೀಘ್ರ ಸ್ಖಲನ ಅಲ್ಲ, ಅದರಲ್ಲಿ ನಿಮಗೆ 0 ಟೈಮಿಂಗ್ ಇದೆ. ಜಸ್ಟ್ ಹಿಂಗೆ ನಿಮುರ್ಕೆ ಆಗ್ತಾ ಇದೆ, ನಿನ್ನ ಗರ್ಲ್ ಫ್ರೆಂಡು ಅಥವಾ ನಿಮ್ಮ ವೈಫ್ ಜಸ್ಟ್ ಲಿಂಗಕ್ಕೆ ಟಚ್ ಮಾಡಿದ್ದಾರೆ ಅಂದರೆ ಸ್ಖಲನ ಆಗ್ತಾ ಇದೆ. ಅದನ್ನು ಒಂದು 2 ನಿಮಿಷ ಅಥವಾ 3 ನಿಮಿಷ 1 ತಿಂಗಳಿನಲ್ಲಿ ಇಂಪ್ರೂವ್ ಮಾಡ್ಬೋದು. ಬಟ್ ಅದಕ್ಕೆ ಅರ್ಧ ಗಂಟೆ ಇಂಪ್ರೂವ್ ಮಾಡಬೇಕು, ಅದಕ್ಕೆ 20 ನಿಮಿಷ ಇಂಪ್ರೂವ್ ಮಾಡಬೇಕಂದ್ರೆ ಮೆಡಿಸಿನ್ ರೋಲ್ ಇದರಲ್ಲಿ ಬರೀ 10% ಮಾತ್ರ. 90% ತಾವು ಫಿಸಿಕಲಿ ಹೇಗೆ ಆ್ಯಕ್ಟಿವ್ ಆಗಿದ್ದೀರಿ, ಇದು ನೀವು ಎಷ್ಟು ಎಕ್ಸಸೈಸ್ ಮಾಡ್ತೀರಾ, ಎಷ್ಟು ವ್ಯಾಯಾಮ ಮಾಡ್ತೀರಾ, ಹೇಗೆ ನೀವು ಜಿಮ್ನಲ್ಲಿ ಎಷ್ಟು ಎಕ್ಸಸೈಸ್ ಮಾಡ್ತೀರಾ, ವ್ಯಾಯಾಮ ಮಾಡ್ತೀರಾ, ಅಷ್ಟೇ ನಿಮ್ದು ಹಾರ್ಟ್ ಚೆನ್ನಾಗಿರುತ್ತೆ, ಅಷ್ಟೇ ನಿಮ್ದು ಲಿವರ್ ಚೆನ್ನಾಗಿರುತ್ತೆ, ಅಷ್ಟೇ ನಿಮ್ದು ಮಸಲ್ ಪವರ್ ಚೆನ್ನಾಗಿರುತ್ತೆ, ಅದೇ ರೀತಿ ನಿಮ್ದು ಸೆಕ್ಸ್ ಪವರು ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಏನಾದರೂ ಶೀಘ್ರ ಸ್ಖಲನ ಸಮಸ್ಯೆ ಇದ್ದರೆ ಅದರಲ್ಲಿ ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಬ್ಯಾಲೆನ್ಸ್ ಡೈಟ್, ಅದರಲ್ಲಿನೂ ಹುಳಿ ಐಟಮ್ಗಳು. ಯಾರಿಗೆ ಶೀಘ್ರ ಸ್ಖಲನ ಪ್ರಾಬ್ಲಮ್ ಇದೆ ಅವರು ಹುಳಿ ಐಟಮ್ ಟಚ್ಚೇ ಮಾಡಬಾರ್ದು. ಅದು ಹುಂಚೆ ರಿಲೇಟೆಡ್ ಇರ್ಬೋದು, ಅಥವಾ ವಿನೆಗಾರ್ ಇರುತ್ತೆ, ಅಥವಾ ನೀವು ಪಾನಿಪುರಿ ತಿಂತೀರಾ, ಎಲ್ಲ ಬಿಡಬೇಕು. ಯಾಕಂದರೆ ಈ ಹುಳಿ ಏನು ಮಾಡುತ್ತೆ, ವೀರ್ಯನ ನೀರು ಥರ ಮಾಡುತ್ತೆ. ವೀರ್ಯ ಎಷ್ಟು ನೀರು ಥರ ಇರುತ್ತೆ ನೋಡಿ, ಅಷ್ಟು ಬೇಗ ಸ್ಖಲನ ಆಗುತ್ತೆ. ವೀರ್ಯ ಎಷ್ಟು ಗಟ್ಟಿಗಿದೆ ಅಷ್ಟು ನಿಮಗೆ ಟೈಮಿಂಗ್ ಚೆನ್ನಾಗಿ ಸಿಗುತ್ತೆ. ಹುಡುಗರು ಒಬ್ರೊಬ್ರು ಏನು ಮಾಡ್ತಾರೆ, ಹಸ್ತಮೈಥುನ ತುಂಬ ಓವರ್ ಅಡಿಕ್ಟ್ ಮಾಡ್ತಾರೆ. ಬರೀ ಪಾನ್ ಮೂವಿ ನೋಡೋದು, ಹಸ್ತಮೈಥುನ ಮಾಡೋದು, ಪಾನ್ ಮೂವಿ ನೋಡೋದು, ಹಸ್ತಮೈಥುನ ಮಾಡಿಬಿಟ್ಟು ಅದು ಮಸ್ಟರ್ಬೇಷನ್ ಓವರ್ ಮಾಡಿ 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 ಪೆನಿಸ್ ಏನಿರುತ್ತೆ ನೋಡಿ ಅದು ತುಂಬ ವೀಕ್ ಮಾಡಿಬಿಡ್ತೀರ. ಆ ಪೆಲ್ವಿಕ್ ಫ್ಲೋರ್ ಮಸಲ್ನ ತುಂಬ ಡ್ಯಾಮೇಜ್ ಮಾಡ್ಕೋತೀರ. ಅದರಿಂದ ಅದರಲ್ಲಿ ಸ್ಟ್ರೆಂತ್ ಇಲ್ಲ ಬಂದಿದ್ದ ಇಮೋಷನ್ನ ಕಂಟ್ರೋಲ್ ಮಾಡೋಕ್ಕೆ, ಅದರಿಂದ ಸ್ಖಲನ ಆಗುತ್ತೆ. ಸೊ
ನಾನು ಶೀಘ್ರ ಸ್ಖಲನ ಬರೀ ನಾನು ಮಾತ್ರೆ ತೊಗೊಂಡ್ಬಿಟ್ಟು ನಾನು ರೆಡಿ ಮಾಡಿಸ್ಬೇಕಂದ್ರೆ ಅದು ಆಗಲ್ಲ. ಪ್ರಪಂಚದಲ್ಲಿ ಯಾವ ಡಾಕ್ಟರ್ ಹತ್ರನೂ ಆಗಲ್ಲ. ಸೊ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ನಾನು ಇವತ್ತು ಕ್ಲಿನಿಕ್ ಹೋಗ್ತೀನಿ, ಅತ್ ನಾಳೆ ನನಗೆ ಎಲ್ಲನೇ ಮ್ಯಾಜಿಕಲಿ ಚೇಂಜ್ ಆಗುತ್ತೆ ಅಂತ ಆ ಥರ ಆಗಲ್ಲ. ನನಗೆ ಕೆಮ್ಮು, ನೆಗಡಿ, ಶೀತ, ಜ್ವರ ಇದೆಯಪ್ಪ ಅಂದರೆ ನಾನು ಯಾವುದೋ ಒಂದು ಟ್ಯಾಬ್ಲೆಟ್ ಹೋದೆ, ಕೌಂಟರ್ ಮೇಲೆ ಮೆಡಿಕಲ್ ತೊಗೊಂಡೆ, ಎಲ್ಲೋ ಮನೆ ಪಕ್ಕ ಡಾಕ್ಟರ್ ಇದ್ದಾರೆ ಅವ್ರಿಗೆ ತೋರಿಸ್ದೆ, ಕಡಿಮೆ ಆಗುತ್ತೆ. ಯಾಕಂದರೆ ಅದು ಟೆಂಪ್ರರಿ ಕಾಯಿಲೆಗಳು, ವೈರಲ್ ಫೀವರ್ ಇರ್ಬೋದು, ಬ್ಯಾಕ್ಟೀರಿಯಾ ಈ ಥರ ಟೆಂಪ್ರರಿ 1 ವಾರ 10 ದಿವಸದಲ್ಲಿ. ಬಟ್ ಇವು ಸೆಕ್ಸ್ ಪ್ರಾಬ್ಲಮ್ಸು ಏನಿರುತ್ತಲ್ಲ, ಇದು 1 ದಿವಸದಲ್ಲಿ ಬರಲ್ಲ. ಇದು ಬರಬೇಕಂದ್ರೂ ನಿಮ್ಮದು ಸ್ಲೋಲಿ ಬಾಡಿನಲ್ಲಿ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ. ಅದರಲ್ಲಿ ಸ್ಪೆಷಲಿ ಡಯಾಬಿಟೀಸ್ ಪೇಷಂಟ್ನಲ್ಲಿ ಏನಿರುತ್ತೆ ಅಂದರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕಂಡೀಷನ್ ಇರುತ್ತೆ. ಆ ಕಂಡೀಷನಲ್ಲಿ ಏನಾಗುತ್ತೆ, ನರ್ವ್ ತುಂಬ ಡ್ಯಾಮೇಜ್ ಆಗಿದಿರುತ್ತೆ. ಸೊ ಅದಕ್ಕೆ ರಿಕವರಿಗೆ ಟೈಮ್ ಬೇಕು. ಸೊ ಇವತ್ತೇ ನಾನು ಮಾವಿನ ಗಿಡ ಹಾಕಿಬಿಟ್ರೆ ನನಗೆ ಇವತ್ತು ಸಾಯಂಕಾಲನೇ ಹಣ್ಣು ಸಿಗಲ್ಲ. ಆ ಗಿಡ ಚೆನ್ನಾಗಿ ಬೆಳಿಬೇಕು. ಆ ಗಿಡ ಬೆಳಿಬೇಕಂದ್ರೆ 3 ವರ್ಷ 4 ವರ್ಷ ಟೈಮ್. ಆಮೇಲೆ ನಿಮಗೆ 5ನೇ ವರ್ಷ ಕಾಯಿ ಸಿಗುತ್ತೆ. ಸೊ ಈ ಶೀಘ್ರಕಲನ ಸಮಸ್ಯೆ ಏನಿದೆಯಲ್ಲ, ಪ್ರಪಂಚದಲ್ಲಿ ಯಾವ ಡಾಕ್ಟ್ರು ನಿಮಗೆ ನಾನು 1 ತಿಂಗಳಲ್ಲಿ ರೆಡಿ ಮಾಡ್ತೀನಿ, 2 ತಿಂಗಳಲ್ಲಿ ರೆಡಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಯಾಕಂದರೆ ಈ ಕಾಯಿಲೆ ನಿಮಗೆ 0 ಸೆಕೆಂಡಿಂದ 2 ನಿಮಿಷ ಮಾಡ್ಬೋದು. ಬಟ್ ನಿಮಗೆ 20 ನಿಮಿಷ 25 ನಿಮಿಷ ಮಾಡಬೇಕಂದ್ರೆ ಮೆಡಿಸಿನ್ ಜೊತೆಗೆ ನಿಮ್ಮ ಎಫರ್ಟ್ ಏನಿದೆ, ನೀವು ಎಷ್ಟು ವಾಕ್ ಮಾಡ್ತೀರಾ, ನೀವು ಎಷ್ಟು ಬ್ಯಾಲೆನ್ಸ್ ಡಯಟ್ ತೊಗೋತಿದ್ದೀರಾ, ನೀವು ಎಷ್ಟು ಸ್ಟ್ರೆಸ್ ಅವಾಯ್ಡ್ ಮಾಡ್ತಾ ಇದ್ದೀರಿ, ನೀವು ಎಷ್ಟು ಟೈಮ್ ಮೇಲೆ ಮಲ್ಗ್ತಾ ಇದ್ದೀರಿ, ಓವರ್ ಆಲ್ ನೀವು ನಿಮ್ಮ ಬಾಡಿದು ಹೇಗೆ ಟೇಕ್ ಕೇರ್ ಮಾಡ್ತಾ ಇದ್ದೀರಿ ಅದರ ಮೇಲೆ ಡಿಪೆಂಡ್ಸ್ ಇರುತ್ತೆ. ಸೊ ಇದು ಏನಂದರೆ ಶೀಘ್ರ ಸ್ಖಲನ ಬಗ್ಗೆ ನಾವು ಯಾವಾಗ ಮಾತಾಡಿದಾಗ ತುಂಬ ಜನರಿಗೆ ಏನು ಇದು ಇರುತ್ತೆ ಅಂದರೆ, ಸರ್ ನಾನು ಮುಂಚೆ ತುಂಬ ಚೆನ್ನಾಗಿತ್ತು ಸರ್ ಪವರು, ನಾನು ಒಂದೇ ರಾತ್ರಿ 2 ಸತಿ 3 ಸರ್ತಿ ಸೇರ್ತಿದ್ದೆ, ಒಂದು ಸತಿ ನಾನು 10 ನಿಮಿಷ 15 ನಿಮಿಷವರೆಗೆ ನಾನು ಮಾಡ್ತಿದ್ದೆ, ವೈಫಿಗೆ ಬೇಜಾರಾಗ್ತಿದ್ದು ಬ್ಯಾಡ್ರಿ ಇವಾಗ ನಮಗೆ ನೋವಾಗ್ತಿದೆ ಅಂತ. ಬಟ್ ಬರ್ತಾ ಇವಾಗ ಏನಂದರೆ ಜಸ್ಟ್ ಹಿಂಗೆ ಫೀಲಿಂಗ್ ಬಂದ ತಕ್ಷಣ ಔಟ್ ಆಗ್ತಾ ಇದೆ, ಸರ್ ಯಾಕೆ ಸರ್ ಅಂತ. ಸೊ ತಾವು ಯಾವಾಗ ಈ ವಿಷಯ ಬಗ್ಗೆ ಮಾತಾಡ್ತೀರಾ, ತಾವು ಅವಾಗ 25 ವರ್ಷ 20 ವರ್ಷ 22 ವರ್ಷದವ್ರು ಇದ್ದಾಗ ಬಾಡಿನಲ್ಲಿ ಮಸಲು, ನರ್ವ್ಸು, ಬ್ಲಡ್ ಫ್ಲೋ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಟೆಸ್ಟೋಸ್ಟಿರಾನ್ ತುಂಬ ಚೆನ್ನಾಗಿರುತ್ತೆ. ಆವಾಗ ನಿಮಗೆ ಒಳ್ಳೆ ಎರೆಕ್ಷನು, ಒಳ್ಳೆ ಟೈಮಿಂಗ್ ಸಿಗುತ್ತೆ. ಕಾಲಾಂತರದಿಂದ ತಾವು ನೈಟ್ ಡ್ಯೂಟಿ ಮಾಡ್ತಾಯಿದ್ದೀರಿ, ತಾವು ಇವಾಗ ಮನೆಯಿಂದ ಔಟ್ಸೈಡ್ ಜಾಸ್ತಿ ತಿನ್ನೋಕೆ ಸ್ಟಾರ್ಟ್ ಮಾಡಿದಿರಿ, ತಮ್ಮ ಮೈಂಡ್ನಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ಟಿದೆ, ಏನೇನೋ ಏನು ತಿನ್ನಬಾರ್ದು ಅದು ಎಲ್ಲ ತಿಂತಾಯಿದ್ದೀರಿ, ಅದರಿಂದ ಬರ್ತಾ ಡ್ಯಾಮೇಜ್ ಆಗುತ್ತೆ. ಸೆಕ್ಸ್ ಪ್ರಾಬ್ಲಮ್ ಬರೀ ಯಾವುದೋ ಒಂದು ರೀಸನ್ದಿಂದ ಬರಲ್ಲ, ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ತಮ್ಮ ಊಟ ಏನಿದೆ, ತಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಏನಿದೆ, ತಮ್ಮ ಸ್ಟ್ರೆಸ್ ಲೆವೆಲ್ ಹೇಗಿದೆ, ತಮ್ಮ ಹಾರ್ಮೋನ್ಸ್ ಹೇಗಿದೆ, ತಮ್ಮ ವೇಟ್ ಎಷ್ಟಿದೆ ಬಾಡಿನಲ್ಲಿ, ಇವೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಟರ್ ಫ್ಯಾಕ್ಟರ್ಸ್. ಯಾರಿಗೆ ಜಾಸ್ತಿ ವೇಟ್ ಇದೆ ಅವ್ರು ಸ್ವಲ್ಪ ವೇಟ್ನ ಕಡಿಮೆ ಮಾಡ್ಕೊಳ್ಳಿ. ಯಾರಿಗೆ ಫಿಸಿಕಲಿ ಇನ್ಯಾಕ್ಟಿವ್ ಆಗಿ ಇದ್ದೀರಾ, ನೀವು ಬರೀ ಏನಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ ಹೋಗೋದು, ಆಫೀಸಿಂದ ಬರೋದು, ಊಟ ಮಾಡೋದು, ಮಲಗೋದು, ಆ ಥರ ಇದ್ದರೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿನ ಇದು ಮಾಡಿ. ಯಾರಿಗೆ ಸ್ವಲ್ಪ ಹೊರಗಡೆ ತಿನ್ನೋ ಜಾಸ್ತಿ ಚಟ ಇದೆ, ಇವೆಲ್ಲ ಜಂಕ್ ಫುಡ್ಡು, ಪಿಜ್ಜಾಸು, ಬರ್ಗರು ಅಥವಾ ಇವೆಲ್ಲ ಮಸಾಲ ಪುರಿ, ಬೇಳ್ಪುರಿ, ಅದು ಎಲ್ಲ ಕಟ್ ಡೌನ್ ಮಾಡಿ. ಹಸಿ ತರಕಾರಿಗಳು, ಹಣ್ಣುಗಳು, ಬ್ಯಾಲೆನ್ಸ್ ಡೈಟ್ ಅದರಲ್ಲಿ ಎಷ್ಟೈತೆ ಅಷ್ಟು ಸ್ವಲ್ಪ ಕಾಳುಗಳಿರಬೇಕು, ಅದರಲ್ಲಿ ಪ್ರೋಟೀನ್ ಅಂಶ ಇರಬೇಕು, ಅದರಲ್ಲಿ ಒಳ್ಳೆಯ ವಿಟಮಿನ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರಬೇಕು. ಇಷ್ಟೆಲ್ಲ ಮಾಡಿದ್ರೆ ಏನಾಗುತ್ತೆ, ಇದು ಇಂಪ್ರೂವ್ ಆಗುತ್ತೆ. ಮತ್ತು ನನ್ನ ಅಬ್ಸರ್ವೇಷನ್ ಪ್ರಕಾರ ಇತ್ತೀಚಿನ ದಿವಸದಲ್ಲಿ ಶೀಘ್ರ ಸ್ಖಲನಕ್ಕೆ ನೀವು ಎಷ್ಟು ರನ್ ಮಾಡ್ತಿದ್ದೀರಾ, ರನ್ನಿಂಗ್ ಮಾಡ್ತಾಯಿದ್ದೀರಿ, ಸ್ವಿಮ್ಮಿಂಗ್ ಮಾಡ್ತಾಯಿದ್ದೀರಿ, ಸೈಕ್ಲಿಂಗ್ ಮಾಡ್ತಾಯಿದ್ದೀರಿ, ನೀವು ಫಿಸಿಕಲಿ ಎಷ್ಟು ಆ್ಯಕ್ಟಿವ್ ಇದ್ದೀರಿ. ನಿಮಗೆ ಮುಂಚೆ ಒಂದು 10 ಕಿಲೋಮೀಟರ್ ನಡೆದ್ರೆ ಆಯಾಸ ಆಗ್ತಿರಲಿಲ್ಲ, ಇವಾಗ 2 ಕಿಲೋಮೀಟರ್ ನಡೆದ್ರೆ ಆಯಾಸ ಆಗ್ತಾಯಿದ್ರೆ ಅಂದರೆ ತಮ್ಮ ಬಾಡಿ ಏನು ಟಯರ್ಡ್ ಆಗ್ತಾಯಿದೆ, ವೀಕ್ನೆಸ್ ಆಗಿದೆ. ಸೊ ತಮ್ಮ ಫಿಸಿಕಲ್ ಸ್ಟ್ಯಾಮಿನಾ ಇಂಪ್ರೂವ್ ಮಾಡಿ. ನಾನು ಒಂದು 10 ನಿಮಿಷ ವಾಕ್ ಮಾಡಿದೆ, 15 ನಿಮಿಷ ರನ್ ಮಾಡಿದ್ರು ನನಗೆ ಸ್ವಲ್ಪನೂ ಉಪ್ಸ ಬರ್ತಾ ಇಲ್ಲ, ಸ್ವಲ್ಪನೂ ಟಯರ್ಡ್ ಫೀಲ್ ಆಗ್ತಾ ಇದ್ದೀರ ಅಂದರೆ ಅಷ್ಟೇ ನಿಮ್ಮ ಸೆಕ್ಸ್ ಪವರ್ ಚೆನ್ನಾಗಿರುತ್ತೆ. ಶೀಘ್ರ ಸ್ಖಲನ ಅಥವಾ ಪ್ರೀಮೇಚ್ಯೂರ್ ಎಜಾಕ್ಯುಲೇಷನ್ ಬಗ್ಗೆ ಮಾತಾಡಿದಾಗ ಇದು ಫಿಸಿಕಲ್ಲು ಮತ್ತು ಮೆಂಟಲ್ ಎರಡೂ ಇರುತ್ತೆ. ಇನಿಷಿಯಲಿ ದೈಹಿಕ ವೀಕ್ನೆಸ್ದಿಂದ ನಿಮಗೆ ಸ್ಖಲನ ಆಗುತ್ತೆ, ಆಮೇಲೆ ಅದು ಮಾನಸಿಕ ಆಗಿಬಿಡುತ್ತೆ. ಸೊ ಪ್ರತಿ ಟೈಮ್ ತಾವು ಸೆಕ್ಸ್ ಮಾಡುವಾಗ ಬರೀ ತಾವು ಸೆಕ್ಸ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ನಿಮ್ಮ ಮೈಂಡ್ ಎಲ್ಲ ಅಲ್ಲೇ ಇರುತ್ತೆ, ಸ್ಖಲನ ಏನಾದರೂ ಆಗುತ್ತೆ ಅಂತ. ಸೊ ಬೇಗ ಔಟ್ ಆಗಿಬಿಡುತ್ತೆ. ಸೊ ಇದರಲ್ಲಿ
ಫಿಸಿಕಲಿನೂ ಸ್ಟ್ರಾಂಗ್ ಇರಬೇಕು, ಜೊತೆಗೆ ಮೈಂಡ್ನಲ್ಲಿ ನೀವು ಸೆಕ್ಸ್ ಮಾಡೋಕೆ ಎಷ್ಟೋ ಸತಿ ನಾನು ಹೇಳ್ತೀನಿ, ಮೈಂಡ್ನ ಕಂಪ್ಲೀಟ್ಲಿ ಅಲ್ಲೇ ಇಟ್ಕೋಬೇಡಿ. ಸ್ವಲ್ಪ ಮೈಂಡ್ನಲ್ಲಿ ಏನೋ ರಿವರ್ಸ್ ನಂಬರ್ ಕೌಂಟ್ ಮಾಡಿ, ಅಥವಾ ನೀವು ಯಾವುದೋ ರೂಮ್ನಲ್ಲಿ ಯಾವುದೋ ಒಂದು ಫೋಟೋ ಇದೆ, ಆ ಫೋಟೋನ ನೋಡಿ ಸ್ವಲ್ಪ ಸೆಕ್ಸ್ ಮಾಡ್ತಾ ಇರಿ. ಬಟ್ ನೀವು ಮೈಂಡ್ನ ಕಂಪ್ಲೀಟ್ಲಿ 100% ಅಲ್ಲಿ ಇಡಬೇಡಿ. ಯಾಕಂದರೆ ನೀವು ಯಾವಾಗ ಮೈಂಡ್ನ ಅಲ್ಲೇ 100% ಇಡ್ತಿರಲ್ಲ, ಸೆನ್ಸೇಷನ್ ಇಮಿಡಿಯೇಟ್ಲಿ ಆ ಪೆನಿಸ್ದಿಂದ ಸ್ಪೈನಲ್ ಕಾರ್ಡ್ದಿಂದ ಬ್ರೈನ್ ಹೋಗುತ್ತೆ. ಸೊ ನೀವು ಎಷ್ಟು ಏನಿದೆ ಮೈಂಡ್ನ ಸ್ವಲ್ಪ ಡೈವರ್ಟ್ ಮಾಡಿಬಿಟ್ಟು ಬೇರೆ ಥಿಂಗ್ಸ್ನಲ್ಲಿ ಇಡ್ತಿರಲ್ಲ, ಅಷ್ಟು ನಿಮಗೆ ಟೈಮಿಂಗ್ ಇಂಪ್ರೂವ್ ಆಗುತ್ತೆ. ಸೊ ನಾನು ಬರೇ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ನನಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ನಾನು ಆ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು 20 ನಿಮಿಷ 25 ನಿಮಿಷ ಸೆಕ್ಸ್ ಮಾಡ್ತಾರಂದರೆ ಅದು ಯಾವುದೋ ದಿವಸದಲ್ಲಿ ಕಾಣುವ ಕನಸು ಅಷ್ಟೇ. ಅದು ಕನಸು ಯಾವಾಗೂ ನನಸಾಗಲ್ಲ. ಯಾಕಂದರೆ ಇದರಲ್ಲಿ ಬರೀ ಡಾಕ್ಟರ್ದಿಂದ ಆಗಲ್ಲ. ತಾವು ಫಿಸಿಕಲಿ ಎಷ್ಟು ಆ್ಯಕ್ಟಿವ್ ಇದ್ದೀರಿ, ತಾವು ಮಾನಸಿಕವಾಗಿ ಎಷ್ಟು ಸ್ಟೇಬಲ್ ಇದ್ದೀರಿ, ಅದರ ಮೇಲೆ ನಿಮಗೆ ಶೀಘ್ರಸ್ಖಲನಾಗಿ ಚಿಕಿತ್ಸೆ ಆಗುತ್ತೆ. ಓಕೆ, ಪರ್ಟಿಕ್ಯುಲರ್ ಯಾವುದೋ ವಿಷಯ ಬಗ್ಗೆ, ಕಾಯಿಲೆ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೊವರೆಗೆ ತಾವು ನಮ್ಮ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.